ಗ್ರಾಹಕರ ತುರ್ತು ಕರೆಗೆ ಸ್ಪಂದಿಸಿದ ಜೆಸ್ಕಾಂ ಇಲಾಖೆ ಸಿಬ್ಬಂದಿ ಅಭಿನಂದಿಸಿದ ಮುಖಂಡರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಗುಡ್ಡೆಕೋಟೆ ರಸ್ತೆಯಲ್ಲಿರುವ ಮಧು ಡಾಬಾದ ಎದುರುಗಡೆಯಲ್ಲಿ ವಿದ್ಯುತ್ ತಂತಿ ಜೋತು ಬಿದ್ದು ಗಾಳಿಯ ರಭಸಕ್ಕೆ ಮರದ ಕೊಂಬೆಗಳು ಸಿಲುಕಿತ್ತು. ಕೆಲ ಹೊತ್ತು ಆತಂಕದ ಸನ್ನಿವೇಶ ಸೃಷ್ಟಿಯಾಗಿತ್ತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಮಧು ಡಾಬಾದ ಮಾಲೀಕರಾದ ಡಿ ನಾಗರಾಜರವರು ಮತ್ತು ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು, ಸಮಾಜ ಸೇವಕರಾದ ಎಸ್.ಕೆ. ಗೊಣ್ಣೆಪ್ಪರವರು ಜೆಸ್ಕಾಂಗೆ ಕರೆ ಮಾಡಿ ತುರ್ತು ಸೇವೆಗೆ ನೆರವು ಕೋರಿದ್ದಾರೆ. ಅವರ ಕರೆಗೆ ಕೂಡಲೇ ಸ್ಪಂದಿಸಿದ ಜೆಸ್ಕಾಂ ಅಧಿಕಾರಿಗಳು ಅಗತ್ಯ ಸಿಬ್ಬಂದಿಗಳನ್ನು ಶೀಘ್ರವೇ ಕಳುಹಿಸಿದ್ದಾರೆ. ಜೆಸ್ಕಾಂನ ಮುಖ್ಯ ಲೈನ್ಮ್ಯಾನ್ ಸಿಬ್ಬಂದಿಗಳಾದ ಕುಪ್ಪೇನಕೆರೆ ಅಂಚಪ್ಪ ನೇತೃತ್ವದಲ್ಲಿ ಲೈನ್ಮ್ಯಾನ್ಗಳಾದ ಸಚಿನ್ ಕುಮಾರ್, ಸಂತೋಷ ಕುಮಾರ್ ಇನ್ನಿತರರು ಸುರಿಯುವ ಮಳೆಯಲ್ಲಿಯೇ ಸ್ಥಳಕ್ಕಾಗಮಿಸಿದ ಜೆಸ್ಕಾಂ ಸಿಬ್ಬಂದಿಯವರು ಸುರಕ್ಷತಾ ಸಾಧನಗಳೊಂದಿಗೆ ಸುರಕ್ಷಿತ ಕ್ರಮವಾಗಿ ವಿದ್ಯುತ್ ತಂತಿಯನ್ನು ಮರದ ಕೊಂಬೆಯಿಂದ ಬೇರ್ಪಡಿಸಿದ್ದಾರೆ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿದ್ಯುತ್ ತಂತಿಗೆ ತಾಗುವ ಮರಗಳ ಕೊಂಬೆ ರೆಂಬೆಗಳನ್ನು ತೆರವುಗೊಳಿಸಿದ್ದಾರೆ. ತೆಂಗಿನ ಮರಗಳ ಗರಿಗಳನ್ನು ತೆರವುಗೊಳಿಸಿದ್ದಾರೆ ಮತ್ತು ಅಗತ್ಯವಿರುವೆಡೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಜಂಗಲ್ ಕಟ್ಟಿಂಗ್ ಕಾರ್ಯವನ್ನು ನೆರವೇರಿಸಿದ್ದಾರೆ ಹಾಗೂ ವಿದ್ಯುತ್ ತಂತಿ ಜೋತಾಡದಂತೆ ಬಿಗಿಯಾಗಿಸಿದ್ದಾರೆ. ಈ ಮೂಲಕ ಜೆಸ್ಕಾಂ ಸಿಬ್ಬಂದಿಯವರು ಗ್ರಾಹಕರ ತುರ್ತು ಕರೆಗೆ ಓಗೊಟ್ಟು ಸ್ಪಂದಿಸಿದ್ದಾರೆ. ಅದಕ್ಕಾಗಿ ವಾಲ್ಮೀಕಿ ಸಮುದಾಯದ ಮುಖಂಡರು, ಸಮಾಜ ಸೇವಕರಾದ ಎಸ್.ಕೆ. ಗೊಣ್ಣೆಪ್ಪ ಹಾಗೂ ಡಾಬಾ ಮಾಲೀಕರಾದ ಡಿ ನಾಗರಾಜರವರು ಮತ್ತು ನಾಗರಿಕರು, ಗ್ರಾಹಕರು ಜೆಸ್ಕಾಂ ಇಲಾಖಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸುರಿಯುವ ಮಳೆಯಲ್ಲಿಯೂ ಕೂಡ ತಮ್ಮ ಕರ್ತವ್ಯ ಪ್ರಜ್ಞೆ ಮೆರೆದ ಜೆಸ್ಕಾಂ ಸಿಬ್ಬಂದಿಗಳಿಗೆ ಲೈನ್ಮ್ಯಾನ್ ಮೇಸ್ತ್ರಿಗಳಾದ ಕುಪ್ಪಿನಕೆರೆ ಅಂಜಪ್ಪ, ಲೈನ್ಮ್ಯಾನ್ಗಳಾದ ಸಚಿನ್ ಕುಮಾರ್ ಹಾಗೂ ಸಂತೋಷ ಕುಮಾರ, ಇಲಾಖಾ ಜೀಪ್ ಚಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವರದಿ ಒಂದೇ ಮಾತರಂ, ವಿಜಿ ವೃಕ್ಷಬೇಂದ್ರ, ಕೂಡ್ಲಿಗಿ.